ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 14. ತೂರಿನ ಅರಸನಾದ ಹೀರಾಮನು ದಾವೀದನಿಗೆ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರ ದೂತರನ್ನೂ ದೇವದಾರು ಮರಗಳನ್ನೂ ಶಿಲ್ಪಿಗಳನ್ನೂ ಬಡಿಗೆಯವರನ್ನೂ ಅವನ ಬಳಿಗೆ ಕಳುಹಿಸಿದನು. ಇದರಿಂದ ದಾವೀದನು ದೇವಪ್ರಜೆಗಳಾದ ಇಸ್ರಾಯೇಲ್ಯರ ನಿಮಿತ್ತವಾಗಿ ತನ್ನ ರಾಜ್ಯವು ಉನ್ನತ ಸ್ಥಾನಕ್ಕೆ ಮುಟ್ಟಿದ್ದನ್ನು ನೋಡಿ ಯೆಹೋವನು ತನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿದನೆಂದು ತಿಳಿದುಕೊಂಡನು. ದಾವೀದನು ಯೆರೂಸಲೇಮಿನಲ್ಲಿ ಸಹ ಕೆಲವು ಮಂದಿ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಇನ್ನೂ ಕೆಲವು ಮಂದಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು. ಅಲ್ಲಿ ಅವನಿಗೆ ಹುಟ್ಟಿದ ಗಂಡು ಮಕ್ಕಳ ಹೆಸರುಗಳು ಶಮ್ಮೂವ, ಶೋಬಾಬ್, ನಾತಾನ್, ಸೊಲೊಮೋನ್, ಇಭಾರ್, ಎಲಿಶೂವ, ಎಲ್ಪೆಲೆಟ್, ನೋಗಹ, ನೆಫೆಗ್, ಯಾಫೀಯ, ಎಲಿಶಾಮ, ಬೇಲ್ಯಾದ, ಎಲಿಫೆಲೆಟ್. ಇಸ್ರಾಯೇಲ್ಯರೆಲ್ಲರೂ ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ತಾನೂ ಅವರೆದುರಿಗೆ ಹೋದನು. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರಿಂದ ದಾವೀದನು ದೇವರಾದ ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟನು. ಅಷ್ಟರಲ್ಲಿ ಬಾಳ್ ಪೆರಾಚೀಮಿಗೆ ಬಂದ ಅವರನ್ನು ದಾವೀದನು ಸೋಲಿಸಿ, ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದ್ದಾನೆಂದು ಹೇಳಿದ್ದರಿಂದ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚೀಮೆಂದು ಹೆಸರಾಯಿತು. ಫಿಲಿಷ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ದೇವರುಗಳನ್ನು ದಾವೀದನು ಸುಡಿಸಿಬಿಟ್ಟನು. ಫಿಲಿಷ್ಟಿಯರು ಇನ್ನೊಮ್ಮೆ ಬಂದು ಅದೇ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರು. ದಾವೀದನು ತಿರುಗಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ಅವರನ್ನು ಬೆನ್ನಟ್ಟಬೇಡ, ಅವರ ಎದುರಿನಿಂದ ತಿರುಗಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳವು ಕೇಳಿಸುವಾಗಲೇ ದೇವರು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಯುದ್ಧಕ್ಕೆ ಹೊರಡು ಅಂದನು. ದಾವೀದನು ದೇವರ ಆಜ್ಞಾನುಸಾರವಾಗಿ ಮಾಡಿದನು. ಇಸ್ರಾಯೇಲ್ಯರು ಫಿಲಿಷ್ಟಿಯ ಸೈನ್ಯವನ್ನು ಗಿಬ್ಯೋನಿನಿಂದ ಗೆಜೆರಿನವರೆಗೂ ಸಂಹರಿಸುತ್ತಾ ಹೋದರು. ದಾವೀದನ ಕೀರ್ತಿಯು ಎಲ್ಲಾ ದೇಶಗಳಲ್ಲಿ ಹಬ್ಬಿತು. ಯೆಹೋವನು ಅವನಿಗೆ ಎಲ್ಲಾ ಜನಾಂಗಗಳು ಹೆದರುವಂತೆ ಮಾಡಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಿಕೊಳ್ಳಬೇಕು? ಈ ಪ್ರಶ್ನೆಗೆ ಒಂದು ಉತ್ತರ ಕೊಡ ಬಯಸ್ತೇನೆ. ಅದು ಅನೇಕ ಕಾರಣಗಳೇ ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕೆಂಬುದಕ್ಕೆ. ಒಂದು ಕಾರಣ, ಆದಿಕಾಂಡದಲ್ಲೇ ಇರುವಂಥ ಒಂದು ಕಾರಣ. ಅದೇನಂತ ಹೇಳಿದರೆ, ಮೊದಲನೇ ಅಧ್ಯಾಯ, ಬೈಬಲಿನ ಮೊದಲನೇ ಪುಸ್ತಕ, ಮೊದಲನೇ ಅಧ್ಯಾಯ, ಮೊದಲನೇ ಪುಟ, ಅದರಲ್ಲಿ ನಾವು ನೋಡುವಾಗ 2ನೇ ವಚನದಲ್ಲಿ ಭೂಮಿ ಯಾವ ರೀತಿಯಾಗಿತ್ತು ಅಂದರೆ, ಭೂಮಿಯು ಕ್ರಮವಿಲ್ಲದೆಯೂ ಬಾರಿದಾಗಿಯೂ ಮತ್ತು ಅದು ಕತ್ತಲೆಯಾಗಿಯೂ ಇತ್ತು. 3 ಭೂಸ್ಥಿತಿಯನ್ನು ನಾವು ನೋಡ್ಬೋದು. ಕ್ರಮವಿಲ್ಲ, ಬರಿದಾಗಿ, ಕತ್ತಲೆಯಾಗಿತ್ತು. ಆಗ ದೇವರು, ಯಾವಾಗ ಆ ಸ್ಥಿತಿ ಆ ರೀತಿಯಾಗಿದ್ದಾಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನಮ್ಮ ಪರಿಸ್ಥಿತಿ ಕೂಡ ಕ್ರಮವಿಲ್ಲದೆ, ಬರಿದಾಗಿ, ಕತ್ತಲೆಯಾಗಿ ಇರಬಹುದು. ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ. ಆ ರೀತಿಯಾಗಿದ್ದಾಗ ದೇವರು ಮಾತನಾಡುವಾಗ ಅಥವಾ ದೇವರ ವಾಕ್ಯವು ಅದನ್ನು ಉಲ್ಲೇಖಿಸುವಾಗ, ದೇವರ ವಾಕ್ಯ ಸಾರುವಾಗ, ದೇವರ ವಾಕ್ಯ ಓದುವಾಗ, ದೇವರ ವಾಕ್ಯವನ್ನು ಹೇಳುವಾಗ ಏನಾಗ್ತದೆ? ಬೆಳಕಾಗುತ್ತೆ. ಕ್ರಮವಿಲ್ಲದೆ ಇರುವಂಥದ್ದು ಹೋಗುತ್ತೆ.
ಮತ್ತು ಬರಿದಾಗಿರುವಂಥ ಆ ಸ್ಥಿತಿ ಹೋಗುತ್ತೆ, ಕತ್ತಲೆಯಾಗಿರುವಂಥ ಸ್ಥಿತಿ ಹೋಗುತ್ತೆ, ಬೆಳಕು ಸರಿಪಡಿಸುತ್ತೆ. ಅದೇ ರೀತಿಯಾಗಿ ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಒಂದು ಕಾರಣ ಏನಂದರೆ ನಮ್ಮ ಜೀವನದಲ್ಲಿ ಕೂಡ ಬೆಳಕು ಉಂಟಾಗಲಿ ಎಂಬುದಕ್ಕಾಗಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 13ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ, ದಾವೀದನು 12ನೇ ಅಧ್ಯಾಯದಲ್ಲಿ ಅಭಿಷೇಕವನ್ನು ರಾಜ್ಯಾಭಿಷೇಕ ಹೊಂದಿದ ನಂತರ ಮಾಡಿದ ಪ್ರಪ್ರಥಮ ಸಂಗತಿ 13ನೇ ವಚನದ ಪ್ರಕಾರ ಏನನ್ನು ಮಾಡ್ದ ಅಂತ ಹೇಳಿದ್ರೆ, ನಾವೆಲ್ಲರೂ ಹೋಗಿ ದೇವರ ಮಂಜೂಷವನ್ನು ತರಬೇಕು ಎಂಬ ಲವಲವಿಕೆ ಅವನಿಗಿತ್ತು. ಯಾಕಂತ ಹೇಳಿದರೆ, ಸೌಲನ ಕಾಲದಲ್ಲಿ ಅಭಿನದಾಬನ ಮನೆಯಲ್ಲಿ ಆ ಮಂಜೂಷವು ಎಷ್ಟೊಂದು ವರ್ಷಗಳು ಅಲ್ಲೇ ಇದ್ದು ಬಿಟ್ಟಿದ್ದವು. ಆದ ಕಾರಣ ಅಷ್ಟು ವರ್ಷಗಳು ಅಲ್ಲೇ ಇದ್ದು ಬಿಟ್ಟ ಕಾರಣ ಅದನ್ನು ಹೋಗಿ ತಗೊಂಡು ಬರಬೇಕು ಎಂಬಂಥ ಒಂದು ಆಶೆ ಬಹುಶಃ ನನಗನ್ಸಿದ ಮಟ್ಟಿಗೆ ದಾವೀದನು ಅಭಿನದಾಬನ ಮನೆ ಕಡೆಗೆ ಹೋಗಿರಬೇಕೇನೋ, ಅಥವಾ ಕೇಳಿರಬೇಕು, ಅದರ ಬಗ್ಗೆ ಓದಿರಬೇಕು, ಅದರ ಬಗ್ಗೆ ಸಮುವೇಲನ ಹತ್ರ ಅವನು ಮಾತಾಡಿರಬೇಕು. ಹೇಗಾಯಿತು, ಏನಾಯಿತು, ಯಾವ ರೀತಿಯಾಗಿ ಇಸ್ರಾಯೇಲರು ಆ ಮಂಜೂಷವನ್ನು ತಗೊಂಡು ಯುದ್ಧಕ್ಕೆ ಹೋದಾಗ ಏನಾಯಿತು, ಅದು ಫಿಲಿಸ್ಟಿಯರ ವಶವಾಯಿತು. ಆನಂತರ ಫಿಲಿಸ್ಟಿಯರು ಅದನ್ನು ಕಳಿಸ್ಬಿಟ್ರು. ಆನಂತರ ಅಭಿನದಾಬನ ಮನೆಗೆ ಅದು ಹೋಗಿ ಸೇರಿದೆ. ಆದ ಕಾರಣ ಹೇಗಾದರೂ ಅದನ್ನು ತರಬೇಕಂತ ಹೇಳಿದಾಗ ಸೌಲನ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಅರಸನಾದಂಥ ಸೌಲನ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಮೊದಲನೇ ಪೂರ್ವಕಾಲ ವೃತ್ತಾಂತದ 13ನೇ ಅಧ್ಯಾಯದ 3ನೇ ವಚನದಲ್ಲಿ, ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷ ಅದನ್ನು ತಗೊಂಬರಬೇಕು ಎಂಬುದಾಗಿ ತೀರ್ಮಾನ ಮಾಡಿ, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಸರ್ವಪ್ರಭುಗಳು, ಇಸ್ರಾಯೇಲರು ಇವರೆಲ್ಲರೂ ಕೂಡ ಸೇರಿಕೊಂಡು ಅವರು ಕಿರ್ಯಾತಾರೀಮಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗ್ತದೆ, ಹತ್ತಿರ ಕೀದೋನನ ಒಂದು ಕಣಕ್ಕೆ ಅವರು ಬರ್ತಾರೆ. ಬಂದಾಗ ಎತ್ತುಗಳು ಎಡವಿದಾಗ ಇಬ್ಬರು ವ್ಯಕ್ತಿಗಳು ಆ ಎತ್ತಿನ ಬಂಡೆಯನ್ನು ನಿಯಂತ್ರಿಸುವವರಾಗಿರ್ತಾರೆ. ಒಬ್ಬನ ಹೆಸರು ಉಜ್ಜನು, ಮತ್ತೊಬ್ಬನ ಹೆಸರು ಅಹಿಯೋವನು. ಇವರಿಬ್ಬರಲ್ಲಿ ಉಜ್ಜನು ಬೇಗನೆ ಆ ಮಂಜೂಷವನ್ನು ಕೈ ಚಾಚಿ ಹಿಡಿದಾಗ ಅದು ಅವನು ಮಾಡಬಾರ್ದಾಗಿತ್ತು. ಆದರೂ ಅದನ್ನು ಮಾಡಿದ್ದರಿಂದ ಅವನು ತನ್ನ ಪ್ರಾಣವನ್ನೇ ನೀಡಬೇಕಾಯಿತು, ಕ್ರಯ ಕಟ್ಟಬೇಕಾಗಿ ಬಂತು. ಆದ ಕಾರಣ ದಾವೀದನಿಗೆ ಭಯ ಆಗಿಬಿಡ್ತದೆ. ಆ ಸ್ಥಳಕ್ಕೆ ಒಂದು ಹೆಸರು ಇಡ್ತಾನೆ, ಅದೇನಂತ ಹೇಳಿದರೆ ಪೆರೇಚ್ ಉಜ್ಜ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದರೆ ದೇವರು ಉಜ್ಜನನ್ನು ಮುರಿದ ಸ್ಥಳ ಎಂಬ ಹೆಸರು. ಹೌದು, ಅದು ಒಂದು ಪಾಠವಾಗಿ ದಾವೀದನಿಗಿತ್ತು. ಆದರೆ ಭಯಪಟ್ಟುಬಿಟ್ಟ. ನರ್ತನೆ, ಸಂಗೀತ ಇವೆಲ್ಲವೂ ನಿಂತು ಹೋಗ್ಬಿಟ್ರು. ಯಾಕಂದರೆ ಒಂದು ಆಪತ್ತು ಅವರ ನಡುವೆ ಸಂಭವಿಸಿಬಿಡ್ತು. ಮಂಜೂಷವನ್ನು ಹಿಂದಿರುಗಿ ತಗೊಂಡು ಬರಬೇಕಂತಿದ್ದಾಗ ಅಲ್ಲಿ ಆ ರೀತಿಯಾಗಿ ಆಯಿತು. ಕಡೆಗೆ ದಾವೀದ ನಗರಕ್ಕೆ ತಾನು ತಕ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಗತ್ ಊರಿನ ಓಬೇದೋಮನ ಮನೆಗೆ ಕಳಿಸ್ಬಿಟ್ರು. ಕಡೆಗೆ ಈ ಓಬದೆದೋಮ್ ಅಂತ ಹೇಳ್ಬಿಟ್ಟು ಇದ್ದಂಥ ಮನುಷ್ಯನ ಓಬದ್ ಅಥವಾ ಓಬದ್ ಅಂತ ಹೇಳುವಾಗ ಅದು ಕೆಲಸಗಾರ, ಕೆಲಸ ಮಾಡುವವನು. ಯಾವ ರೀತಿಯಾಗಿ ಅಬ್ದುಲ್ಲಾ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಹೇಳುವಾಗ ದೇವರ ಸೇವಕನು ಎಂಬುದಾಗಿ ಅದರ ಅರ್ಥ. ಇಲ್ಲಿ ಓಬದೆದೋಮ್ ಅಂತ ಹೇಳುವಾಗ ಅದರ ಅರ್ಥ ಏದೋಮಿನ ಸೇವಕನು ಅಥವಾ ಕೆಂಪಿನ
ಸೇವಕನು, ರಕ್ತ ಸೇವಕನು ಎಂಬುದಾಗಿ ಒಂದು ಅರ್ಥ ಕೊಡ್ತದೆ. ವರ್ಕರ್ ಆಫ್ ರೆಡ್ ಅಂಥವನು ಮನೆಗೆ ಅದು ಬಂದಾಗ ಏನಾಗ್ಬಿಡ್ತದೆ, ಓಬೇದೆದೋಮ್ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ ಒಂದು ಇಂಡಿಪೆಂಡೆಂಟ್ ಆಲಯ ಒಂದು ಇತ್ತು. ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಏನಾಯಿತು, ಮನೆಯ ಹತ್ತಿರಿದ್ದಂಥ ಆಲಯದಿಂದ ಆ ಒಂದು ದೇವರ ಮಂಜೂಷದ ಒಂದು ಆಶೀರ್ವಾದ ಆ ಮನೆ ಪಕ್ಕದಲ್ಲಿದ್ದಂಥ, ಬಹುಶಃ ಬೇರೆ ಮನೆಗಳು ಇರಲಿಲ್ಲೇನೋ ಆಲಯದ ಪಕ್ಕದಲ್ಲಿ, ಇದು ಅಟ್ಯಾಚ್ಡ್ ಆಗಿತ್ತಂತ ಕಾಣ್ತದೆ. ಆದ ಕಾರಣ ಓಬೇದೆದೋಮನ ಆ ಮನೆಯನ್ನು, ಅವನಿಗಿದ್ದದ್ದೆಲ್ಲವನ್ನು ದೇವರು ಆಶೀರ್ವದಿಸಿದ. ಆಶ್ಚರ್ಯ. ಹೌದು, 3 ತಿಂಗಳು ಅದನ್ನು ಅಲ್ಲಿ ಇಟ್ಬಿಟ್ಟಿದ್ರು. ಭಯ ಆಗೋಯ್ತು. ಕೆಲವು ವರ್ಷಗಳು ಇದು ಅಭಿನದಾಬನ ಮನೆಯಲ್ಲಿದ್ದು, ಈಗ ಕೆಲವು ತಿಂಗಳಷ್ಟೇ ಓಬೇದೆದೋಮನ ಮನೆಯಲ್ಲಿ ಇದ್ದವು. ಅದರ ನಿಮಿತ್ತವಾಗಿ ಆಶೀರ್ವಾದ ಇವನಿಗೆ ಲಭ್ಯವಾಯಿತು. ಬಹುಶಃ ಅಭಿನದಾಬನ ಮನೆ ಕೂಡ ಆಶೀರ್ವಾದ ಆಗಿದ್ದಿರಬೇಕು, ಆದರೆ ಗೊತ್ತಿಲ್ಲ. ಇಲ್ಲಿ ಇವನ ಮನೆಯಲ್ಲಿ ಆಶೀರ್ವಾದವಾಗಿತ್ತು. ಅಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಅಲ್ಲಿ ಆ ದೇವರ ಮಂಜೂಷ ಅಲ್ಲಿದ್ದಾಗ ಈತ ಕಡೆ ಅರಮನೆಯಲ್ಲಿ ಏನಾಯಿತು ಎಂಬುದಾಗಿ, ಅಥವಾ ದಾವೀದನವರಿನಲ್ಲಿ ಏನಾಯಿತು, ಅರಮನೆ ಇನ್ನೂ ಕಟ್ಟಿರಲಿಲ್ಲ, ಆದರೆ ಅದರ ವಿಷಯದಲ್ಲಿ ಒಂದು ಕ್ರಮ 14ನೇ ಅಧ್ಯಾಯ 1ನೇ ವಚನದಲ್ಲಿ, ತೂರಿನ ಅರಸನಾದ ಹೀರಾಮನು ದಾವೀದನಿಗೆ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರ, ಯಾಕಂದರೆ ಒಂದು ಚಿಕ್ಕ ಅರಮನೆ ಟೈಪ್ ಒಂದು ಮನೆ ಇತ್ತು, ಅರಸನಿದ್ದಂಥದ್ದೇ ಅರಮನೆ, ಆದರೆ ಅದು ನಿಜವಾಗಿ ಅರಮನೆ ಅಲ್ಲ. ಅಂಥ ಒಂದು ಒಳ್ಳೆಯ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ಆ ದೂತರನ್ನು, ದೇವದಾರ ಮರಗಳನ್ನು, ಶಿಲ್ಪಿಯನ್ನು, ಬಡಿಗೆರನ್ನು ಅವನ ಬಳಿಗೆ ಕಳಿಸ್ತಾನೆ. ಒಂದು ಸಡನ್ನಾಗಿ ಒಂದು ಚಿಕ್ಕ ಕುರಿಯರ್ ಬಂದ್ರೇ ನಮಗೆ ಆಶ್ಚರ್ಯ. ಇದು ದೊಡ್ಡ ದೊಡ್ಡ ಲಾರಿ ತುಂಬ ಬರುವಂಥ ಕುರಿಯರ್ ಇದ್ದ ಹಾಗೆ ದೊಡ್ಡ ದೊಡ್ಡ ದೇವದಾರು ಮರಗಳು ಬಂದು ಇಳಿತಾ ಇದ್ದಾವೆ, ಶಿಲ್ಪಿಗಳು ಬರ್ತಾ ಇದ್ದಾರೆ, ಬಡಿಗೆರೆಲ್ಲ ಬರ್ತಾ ಇದ್ದಾರೆ, ರಾಜನ ಕಡೆಯಿಂದ ಎಲ್ಲ ಬರ್ತಾ ಇದ್ದಾಗ ಇದರಿಂದ, ಯಾವುದರಿಂದ, ಈ ರೀತಿಯಾಗಿ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ, ಅದು ಬೇರೆ ದೇಶದ ತೂರ್ ದೇಶದ ಅರಸನಾದ ಹೀರಾಮನು ಆ ರೀತಿಯಾಗಿ ಕಳಿಸಿರೋದನ್ನು ನೋಡಿಬಿಟ್ಟು ದಾವೀದನು ದೇವ ಪ್ರಜೆಗಳಾದ ಇಸ್ರಾಯೇಲ್ಯರ ನಿಮಿತ್ತವಾಗಿ, ದೇವಜನರ ನಿಮಿತ್ತವಾಗಿ ತನ್ನ ರಾಜ್ಯವು, ಅಂದರೆ ದಾವೀದನ ರಾಜ್ಯವು ಉನ್ನತ ಸ್ಥಾನಕ್ಕೆ ಮುಟ್ಟಿದ್ದನ್ನು ನೋಡಿ, ಕಣ್ಣಾರೆ ನೋಡಿ ದಾವೀದನು, ಯೆಹೋವನು ತನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿದನೆಂದು ತಿಳಿದುಕೊಂಡು, ದೇವರು ಸ್ಥಿರಪಡಿಸಿದ್ದಾನೆ. ಇದು ದೇವರ ಕಾರ್ಯ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಫೇವರ್ ಆಫ್ ಗಾಡ್, ಇದು ದೇವರ ಮೆಚ್ಚುಗೆ, ದೇವರ ಮೆಚ್ಚುಗೆ ಇದು ಎಂಬುದನ್ನು ಅವನು ತಿಳ್ಕೊಳ್ತಾನೆ. ಅದಾದ ನಂತರ ಇನ್ನು ದಾವೀದನ ಒಂದು ಕುಟುಂಬದ ವಿಷಯದಲ್ಲಿ ನೋಡುವಾಗ ಸುಮಾರು 13 ಮಕ್ಕಳು ಅವನಿಗಿದ್ದರು ಅಂತ ಹೇಳ್ಬಿಟ್ಟು ಮುಂದೆ ನಾವು ನೋಡ್ತೀವಿ 3ರಿಂದ ಇರುವಂಥ ವಚನಗಳಲ್ಲಿ. ಆ ನಂತರ ಇಸ್ರಾಯೇಲರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬಂಥ ಸುದ್ದಿ 12ನೇ ಅಧ್ಯಾಯದಲ್ಲಿ ಅಭಿಷೇಕ ಆಗಿ, ರಾಜ್ಯಾಭಿಷೇಕ ಆಗಿಬಿಟ್ಟು ಭಾಳ ಜನರು ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಭಾಗವಹಿಸಿದರು ಎಂಬಂಥ ಸುದ್ದಿ ಕ್ರಮೇಣವಾಗಿ ಫಿಲಿಸ್ಟಿಯರಿಗೆ, ವೈರಿಗಳಿಗೆ ಮುಟ್ಟಿತು. ವೈರಿಗಳಿಗೆ ಮುಟ್ಟಿದ್ದರಿಂದ ಅವರೇನು ಮಾಡಿದರು, ಫಿಲಿಸ್ಟಿಯರು ಯುದ್ಧಕ್ಕೆ ಬರ್ತಾರೆ. ಈಗ ತಾನೇ 3 ಘಟನೆಗಳು ನಡೆದು ಹೋಗಿದೆ. ಒಂದು, ತಾನು ಅರಸನಾಗಿದ್ದ ಕೂಡಲೇ ಯೆಬೂಸಿಯರ ಹತ್ರ ಹೋಗ್ಬಿಟ್ಟು ಯುದ್ಧ ಮಾಡಬೇಕಂತ ಹೋದಾಗ ಅವನು ಯುದ್ಧ ಮಾಡಬೇಕಾಗಿಲ್ಲ, ಯೋವಾಬನಿದ್ದಾನೆ, ಅವನೇ ಗೆದ್ದುಬಿಟ್ಟು ಹಠಮಾರಿಗಳಾದಂಥ ವೈರಿಗಳ ಕಡೆಯಿಂದ ಆ ಸ್ಥಳವನ್ನು ವಶ ಮಾಡಿಕೊಂಡು ದಾವೀದನ ನಗರ ಎಂಬುದಾಗಿ ಅದಕ್ಕೆ ಹೆಸರು ಕೊಟ್ಟುಬಿಟ್ಟು, ಅನಂತರ ಮೊಟ್ಟ ಮೊದಲನೇದಾಗಿ ತನಗಿದ್ದಂಥ ಆಶೆ ಹೇಗಾದರೂ ಹೋಗ್ಬಿಟ್ಟು ಅಭಿನದಾಬನ ಮನೆಯಲ್ಲಿರುವಂಥ
ಆ ದೇವರ ಮಂಜೂಷವನ್ನು ಎಷ್ಟೋ ವರ್ಷಗಳು, ಸುಮಾರು ವರ್ಷಗಳು ಅಲ್ಲಿದ್ದು ಅದನ್ನು ತಗೊಂಡು ಬರಬೇಕಂತಿದ್ದಾಗ ಒಂದು ಆಪತ್ತು ಸಂಭವಿಸಿತು, ಅನಾಹುತ ಸಂಭವಿಸಿತು. ಒಬ್ಬ ವ್ಯಕ್ತಿ ಉಜ್ಜನು ಸತ್ತು ಹೋಗ್ತಾನೆ. ಆದ ಕಾರಣ 3 ತಿಂಗಳು ಅಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು, ಕೆಲವು ತಿಂಗಳು ಅಲ್ಲೇ ಇರಲಿ ಅಂತೇಳಿ ಬಿಟ್ಬಿಟ್ಟು ಇದ್ದಾಗ ಫಿಲಿಸ್ಟಿಯರಿಗೆ ಯುದ್ಧಕ್ಕೆ ಬೇರೆ ಬರ್ತಾ ಇದ್ದಾರೆ. ಆಗ ಇದನ್ನು ಕೇಳಿ ದಾವೀದನು, ಅವನು ಮೊದಲೇ ಫೈಟರ್, ಯುದ್ಧ ಅಂತ ಹೇಳಿದ್ರೆ ಅವನಿಗೆ ಭಾಳ ಮಿಠಾಯಿ ತಿಂದ ಹಾಗೆ ಅಂತಾರಲ್ವ, ಆ ರೀತಿಯಾಗಿ ಅವನಿಗೆ ಇಷ್ಟ. ಈ ವಾಸ್ ಅ ಮ್ಯಾನ್ ಆಫ್ ವಾರ್. ಆದ ಕಾರಣ ದಾವೀದನು ಇದನ್ನು ಕೇಳಿ, ಯಾವುದನ್ನು ಕೇಳಿ, ಫಿಲಿಸ್ಟಿಯರು ತನ್ನ ಮೇಲೆ ಯುದ್ಧಕ್ಕೆ ಬರ್ತಿದ್ದಾರೆ ಎಂಬುದನ್ನು ಕೇಳಿ ತಾನೂ ಅವರೆದುರಿಗೆ ಹೋದನು. ನೀವು ಯುದ್ಧಕ್ಕೆ ಬರ್ತೀರಾ, ನಾನು ಬರ್ತೀನಿ ಎಂಬುದಾಗಿ ಅವನು ಹೋದನು. ಫಿಲಿಸ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತೆಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದಾರೆಂದು ದಾವೀದನಿಗೆ ಗೊತ್ತಾಯಿತು. ಆದ ಕಾರಣ ಈಗ ದಾವೀದನು ಏನು ಮಾಡ್ತಿದ್ದಾನೆ, ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ ಅಂದ್ಕೊಳ್ತಿದ್ದೀರಾ? ಇಲ್ಲ, ಯುದ್ಧ ಮಾಡಲಿಕ್ಕೆ ಬಂದ. ಆದರೆ ಯಾರನ್ನೋ ಆತನು ಕನ್ಸಲ್ಟ್ ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ರಾಜನು ಯಾರನ್ನು ಕನ್ಸಲ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೈನ್ಯಾಧಿಕಾರಿಯನ್ನು, ತನ್ನ ಸೈನ್ಯದ ಒಂದು ದಳಪತಿಯನ್ನು ಕೇಳ್ತಾರೆ. ಆದರೆ ದಾವೀದನ ಸ್ಟೈಲ್ ಬೇರೆ ಆಗಿತ್ತು. ಅವನೇನು ಮಾಡ್ತಾನೆ, ತನ್ನ ದೇವರಾದ ಯೆಹೋವನನ್ನು ಕೇಳ್ತಾನೆ, ವಿಚಾರಿಸ್ತಾನೆ. ಸೌಲನ ಬಗ್ಗೆ ಒಂದು ಮಾತು ಹೇಳಲಾಗಿತ್ತು 12ನೇ ಅಧ್ಯಾಯದಲ್ಲಿ. ಸೌಲನ ವಿಷಯದಲ್ಲಿ ಏನಂತ ಬಂದಿತ್ತು ಎಂಬುದಾಗಿ ನೋಡುವಾಗ 10ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಸೌಲನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೇ ಹೋದದರಿಂದ ಭಯಂಕರವಾದ ಮರಣ ಅವನು ಹೊಂದಬೇಕಾಯಿತು. ಬುರುಡೆ ಕೂಡ ಸೆಪರೇಟ್ ಆಗುವಂಥ ರೀತಿಯಲ್ಲಿದ್ದಂಥ ಒಂದು ಮರಣ ಅಂತಿಮವನ್ನು ಸೌಲನು, ಇಸ್ರಾಯೇಲರ ಮೊದಲನೇ ರಾಜನು ಕಂಡನು. ಆದರೆ ದಾವೀದನು ಬುದ್ಧಿವಂತ, ಅವನಲ್ಲಿ ತಪ್ಪು ದೋಷಗಳು ಇದ್ದವು ನಿಜ. ಆದರೆ ಅವನ ಒಂದು ಸ್ಟ್ರಾಂಗ್ ಪಾಯಿಂಟ್, ಬಲವಾದಂಥ ಅಂಶ ಏನಂದರೆ ದೇವರನ್ನು ವಿಚಾರಿಸ್ತಿದ್ದನು. ಏನಂತ ವಿಚಾರಿಸ್ತಿದ್ದಾನೆ, ನಾನು ಫಿಲಿಸ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ? ನೋಡ್ರಿ ಯಾವ ರೀತಿಯಾಗಿ ವಿಚಾರಿಸ್ತಾನೆ. ನಾನು ಹೋಗ್ತೀನಿ ಅಂದಿಲ್ಲ, ಹೋಗಬಹುದೋ? ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ? ಒಪ್ಪಿಸಿಕೊಡು ಅಂದಿಲ್ಲ, ಕೊಡುವಿಯೋ ಎಂದು ಕೇಳಲು ದೇವರ ಆನ್ಸರು ದಾವೀದನ ಹತ್ರ ಮಾತಾಡ್ತಾನೆ, ಹೋಗು, ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸುವೇನೆ ಎಂದು ಉತ್ತರ ಕೊಟ್ಟನು. ಆನಂತರ ಮತ್ತೆ ಫಿಲಿಸ್ಟಿಯರು ಇನ್ನೊಂದು ಸಾರಿ ಯುದ್ಧಕ್ಕೆ ಬರ್ತಾರೆ, ಗೆದ್ದು ಬಿಡ್ತಾನೆ. ಇನ್ನೊಂದು ಸಾರಿ ಯುದ್ಧಕ್ಕೆ ಬಂದಾಗ ಏನಾಗ್ತದೆ, ದಾವೀದನು ತಿರುಗಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸ್ತಾನೆ. ಮೊದಲನೇ ಸಾರಿ ಆಲ್ರೆಡಿ ಪ್ರೇಯರ್ ಮಾಡಿಬಿಟ್ಟೆ, ಈಗ ಯಾಕೆ ದೇವ್ರನ್ನ ಕೇಳಬೇಕು? ಇಲ್ಲ, ಹಾಗಲ್ಲ. 2ನೇ ಸಾರಿ ಕೂಡ ಆತನಿಗೆ ದೇವರ ಹತ್ರ ಅವನು ಕೇಳ್ತಾನೆ. ದೇವರು ಅವನಿಗೆ ಕೊಟ್ಟಂಥ ಉತ್ತರ ಏನಂದರೆ, ಅವರನ್ನು ಬೆನ್ನಟ್ಟಬೇಡ, ಅವರ ಎದುರಿನಿಂದ ತಿರುಗಿಕೊಂಡು ಹೋಗಿ ಬಾಕಾ ಮರಗಳ ಕಡೆಯಿಂದ ಹೋಗೋದು. ನೋಡಿ, ದೇವರ ಡೈರೆಕ್ಷನ್ಸ್ ಭಾಳ ವಿಚಿತ್ರವಾಗಿದ್ದು. ಅದೇ ರೀತಿಯಾಗಿ ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳವು ಕೇಳಿಸುವಾಗಲೇ ದೇವರು ಫಿಲಿಸ್ಟಿಯರನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದಾನಂತ ತಿಳ್ಕೊ. ಇದೊಂದು ಪಾಸ್ವರ್ಡ್ ಇದ್ದ ಹಾಗೆ ಯುದ್ಧದಲ್ಲಿ. ಆ ರೀತಿಯಾಗಿ ಹೊರಟು ಹೋಗು, ಮುಂದಾಗಿ ದೇವರು ಹೋಗಿದ್ದಾನಂತ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿದಾಗ ಅದೇ ರೀತಿಯಾಗಿ ದಾವೀದನು ಮಾಡ್ತಾನೆ. ದೇವರನ್ನು ವಿಚಾರಿಸುವುದು ಪ್ರತಿ ವಿಷಯದಲ್ಲಿ. ಅಂಥ ಮನುಷ್ಯನಾಗಿದ್ದ ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯ. ನಾವು ಆ ರೀತಿಯಾಗಿರಬೇಕು. ಮೊದಲನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. Now Hiram king of Tyre sent messengers to David, and timber of cedars with masons and carpenters to build him an house.
And David perceived that the Lord had confirmed him king over Israel, for his kingdom was lifted up on high because of his people Israel. And David took more wives at Jerusalem, and David begat more sons and daughters. Now these are the names of his children which he had in Jerusalem: Shammua, and Shobab, Nathan, and Solomon, and Ibhar, and Elishua, and Eliphelet, and Nogah, and Nepheg, and Japhiah, and Elishama, and Beelidah, and Eliphelet. And when the Philistines heard that David was anointed king over Israel, all the Philistines went up to seek David. And David heard of it, and went out against them. And the Philistines came and spread themselves in the valley of Rephaim. And David inquired of God, saying, Shall I go up against the Philistines, and wilt thou deliver them into mine hand? And the Lord said unto him, Go up, for I will deliver them into thine hand. So they came up to Baal Perazim, and David smote them there. Then David said, God hath broken in upon mine enemies by mine hand like the breaking forth of waters. Therefore they called the name of that place Baal Perazim. And when they had left their gods there, David gave a commandment, and they were burned with fire. And the Philistines yet again spread themselves abroad in the valley. Therefore David inquired again of God, and God said unto him, Go not up after them, turn away from them, and come upon them over against the mulberry trees. And it shall be, when thou shalt hear a sound of going in the tops of the mulberry trees, that then thou shalt go out to battle. For God is gone forth before thee to smite the host of the Philistines. David therefore did as God commanded him, and they smote the host of the Philistines from Gibeon even to Gazer. And the fame of David went out into all lands, and the Lord brought the fear of him upon all nations.